ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಿವರ್ಸ್ ಮಾರ್ಟ್ಗೇಜ್ ಹೆಸರಿನಲ್ಲಿ ಆಸ್ತಿ ಕಬಳಿಕೆ ಯತ್ನದ ಆರೋಪ ಬ್ಯಾಂಕ್ ವಿರುದ್ಧ ಕೇಳಿಬಂದಿದೆ. ಸೆಂಟ್ ಸ್ವಾಭಿಮಾನ್ ಪ್ಲಸ್ ಸ್ಕೀಮ್ ಅಡಿಯಲ್ಲಿ ಪಡೆದಂತಹ ಸಾಲ, ನಿಮ್ಮ ಮನೆಗೆ ಬ್ಯಾಂಕ್ನಿಂದ ನಿಮಗೆ ಇಎಂಐ ಕಟ್ಟುವಂತಹ ಸ್ಕೀಮ್, ಬಡ್ಡಿ ಸಮೇತ ಸಾಲವನ್ನ ಹಿಂದಿರುಗಿಸಿದ್ರೂ ಕೂಡ ಆಸ್ತಿ ಮಾರಾಟದ ಬೆದರಿಕೆ ಹಾಕಲಾಗಿದೆ. ಎಫ್ಎನ್ಎಫ್ ಹಾಗೆ ಎನ್ಒಸಿ ನೀಡದೆ ಬ್ಯಾಂಕ್ ಮ್ಯಾನೇಜರ್ ಕಳ್ಳಾಟವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಮನೆ ಮಾಲೀಕ ಅಶೋಕ್ ಬ್ಯಾಂಕ್ ವಿರುದ್ಧ ಆರೋಪವನ್ನ ಮಾಡಿರುವುದಲ್ಲದೆ ದೂರು ಕೂಡ ನೀಡಿದ್ದಾರೆ. ಹಾಗಾಗಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎರಡು 2013ನೇ ಇಸ್ವಿಯಲ್ಲಿ ಅವರು ಅಂದಾಜಾಗ 2013ನೇ ಇಸ್ವಿಯಲ್ಲಿ ಅವರು ರಿವರ್ಸ್ ಮಾರ್ಟ್ಗೇಜ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ತೊಗೊಂಡಿದ್ರು. ಆ ಸ್ಕೀಮ್ ಪ್ರಕಾರ ಅವ್ರಿಗೆ ಅಂದಾಜಾಗೆ ನಮ್ಮ ದೊಡ್ಡಪ್ಪಂಗೆ ಒಂದು ಅಂದಾಜು ಮೇಲೆ 10,000 ಮತ್ತು ನಮ್ಮ ದೊಡ್ಡಮ್ಮಂಗೆ ಅಂದಾಜು ಮೇಲೆ 8,000-8,500 ಹಾಗೆ ಇನ್ಕಮ್ ಬರ್ತಾಯಿತ್ತು. ಮಂತ್ಲಿ ಇನ್ಕಮ್ ಸ್ಕೀಮ್ ಥರ ಬರ್ತಾಯಿತ್ತು. ಈ ಸ್ಕೀಮ್ಗೆ ನನ್ನನ್ನು ಅವರು ಮನೆ ಮಾರ್ಟ್ಗೇಜ್ ಇಟ್ಟ ಮೇಲೆ ಅದರಲ್ಲಿ ನಾಮಿನಿ ಯಾರು ಮಾಡಿದರು ಅಂದರೆ ನನ್ನ ನಾಮಿನಿ ಮಾಡಿದರು. ಅವರು ನಾಮಿನಿ ಮಾಡಿದ್ಮೇಲೆ ಅವರು 2018ನಲ್ಲಿ ನಮ್ಮ ದೊಡ್ಡಪ್ಪ ಅವ್ರು ತೀರ್ಕೊಂಡ್ಬಿಟ್ರು. ಮತ್ತು 2018ನೇ ಇಸ್ವಿಲಿ ನಮ್ಮ ದೊಡ್ಡಪ್ಪ ಅವ್ರು ತೀರ್ಕೊಂಡ್ಬಿಟ್ರು. 2020ನೇ ಇಸ್ವಿಲಿ ನಮ್ಮ ದೊಡ್ಡಮ್ಮ ಅವ್ರು ತೀರ್ಕೊಂಡ್ಬಿಟ್ರು. ಈ ಸ್ಕೀಮ್ ಪ್ರಕಾರ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಏನಿದು ರಿವರ್ಸ್ ಮಾರ್ಟ್ಗೇಜ್ ಸ್ಕೀಮ್? ಬ್ಯಾಂಕ್ ವಿರುದ್ಧನೇ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ, ಯಾವ ರೀತಿ ಅನ್ಯಾಯ ಆಗಿದೆ ಅಶೋಕ್ ಅವರ ಕುಟುಂಬಕ್ಕೆ? ಖಂಡಿತ ವಿದೇಶಿ, ಮೊದಲನೇದಾಗಿ ನಾವು ಇದರಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ರಿವರ್ಸ್ ಮಾರ್ಟ್ಗೇಜ್ ಲೋನ್ ಅಂದರೆ ಏನು ಅಂತೇಳಿ. ಯಾಕಂತಂದರೆ ಇದನ್ನು 2007 ಮತ್ತು 2008ರಲ್ಲಿ ಭಾರತ ಸರ್ಕಾರ ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತು. ಯಾವೆಲ್ಲ ವೃದ್ಧರು ಮನೆಯಲ್ಲಿರ್ತಾರೆ, ಅದರಲ್ಲೂ ಪ್ರಮುಖವಾಗಿ ಅವರಿಗೆ ಆದಾಯದ ಮೂಲ ಇರುತ್ತೆ, ಅವರ ಸ್ವಂತ ಮನೆಯನ್ನು ಹೊಂದಿರುವಂತಹ ವ್ಯಕ್ತಿಗಳೇನಿದ್ರೆ ಅವರ ಮನೆಯನ್ನು ಅಡಮಾನ ಇಟ್ಕೊಳ್ಳುವಂತಹ ಬ್ಯಾಂಕ್ ಅವರಿಗೆ ಪ್ರತಿ ತಿಂಗಳು ಇಂತಿಷ್ಟು ಹಣ ಅಂತೇಳಿ ಅವರಿಗೆ ಲೋನ್ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಸುಮಾರು 20 ವರ್ಷಗಳ ಕಾಲ ಈ ಒಂದು ರಿವರ್ಸ್ ಮಾರ್ಟ್ಗೇಜ್ ಲೋನನ್ನು ಕೊಡುವಂಥ ಕೆಲಸವನ್ನು ಬ್ಯಾಂಕ್ ಮಾಡುತ್ತೆ. ಆದರೆ ಅದನ್ನು ಕೊಟ್ಟಂತಹ ಬಳಿಕ ನಾಮಿನಿ ಬಂದು ಅದು ಸಂಪೂರ್ಣ ಹಣವನ್ನು ಕಟ್ಟಿ ಇಂಟ್ರೆಸ್ಟ್ ಸಮೇತ ಅವರಿಗೆ ಕೊಟ್ಟಂತಹ ಬಳಿಕ ಮನೆಯನ್ನು ವಾಪಸ್ ಬಿಟ್ಕೊಡುವಂಥ ಕೆಲಸವನ್ನು ಮಾಡಬೇಕು. ಇದು ರಿವರ್ಸ್ ಮಾರ್ಟ್ಗೇಜ್ ಲೋನ್ ಇರುವಂಥದ್ದು. ಅಂದರೆ ಇದು ಹಿರಿಯ ನಾಗರಿಕರಿಗೆ ಸಹಾಯ ಆಗಲಿ ಅಂತೇಳಿ ಭಾರತ ಸರ್ಕಾರ ಜಾರಿಗೆ ತಂದಿರುವಂತಹ ಒಂದು ಮಾರ್ಟ್ಗೇಜ್ ಲೋನ್ ಇರುವಂಥದ್ದು. ಆದರೆ ಈ ಮಾರ್ಟ್ಗೇಜ್ ಲೋನ್ ಏನಿದೆ ಇದನ್ನು ದುರ್ಬಳಕೆ ಮಾಡಿಕೊಳ್ಳುವಂತಹ ಕೆಲಸವನ್ನು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡ್ತಿದೆ ಅನ್ನುವಂತಹ ಆರೋಪ ಕೇಳಿಬರ್ತಿರುವಂಥದ್ದು. ಇಲ್ಲಿ ಸ್ವತಃ ಅಶೋಕ್ ಎಂಬಾತ ವ್ಯಕ್ತಿ ಈ ಒಂದು ಆರೋಪವನ್ನು ಮಾಡ್ತಿರುವಂಥದ್ದು. ಇವರ ಸ್ವತಃ ಅಂದರೆ ಇವರ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಇಬ್ಬರು ಸೇರಿ ಒಂದು ಮನೆಯನ್ನು ಅಡಮಾನ ಇಟ್ಟಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮಲ್ಲೇಶ್ವರಂ ಬ್ರಾಂಚಲ್ಲಿ ರಿವರ್ಸ್ ಮಾರ್ಟ್ಗೇಜ್ ಲೋನ್ಗೆ ಅಡಮಾನ ಇಡುವಂಥ ಕೆಲಸವನ್ನು ಮಾಡ್ತಾರೆ. ಅವರಿಬ್ಬರಿಗೆ ಯಾವುದೇ ರೀತಿ ಆದಾಯದ ಮೂಲ ಇರಲಿಲ್ಲ, ಜೊತೆಗೆ ವಯಸ್ಸಾಗಿರುತ್ತೆ. ಒಬ್ಬರಿಗೆ 65 ವರ್ಷ, ಒಬ್ಬರಿಗೆ 58 ವರ್ಷ ಆಗಿರುತ್ತೆ. ಹೀಗಾಗಿ ಆ ಒಂದು ಆಧಾರದ ಮೇರೆಗೆ ಇವರು ಅಲ್ಲಿ ಪ್ರತಿ ತಿಂಗಳು ಇಂತಿಷ್ಟು ಹಣವನ್ನು ಪಡ್ಕೊಳ್ತಾ ಇರ್ತಾರೆ. ಅಂದರೆ ಅವರ ಚಿಕ್ಕಪ್ಪ ನೋಡೋದಾದರೆ ಅವರು 12,000 ತೆಗೆದುಕೊಳ್ತಾರೆ ಮತ್ತು ಚಿಕ್ಕಮ್ಮ ಜಯಲಕ್ಷ್ಮಿ ಅವರು ಕೇವಲ 9,000 ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಅವರ ಜೀವನವನ್ನು ಕೂಡ ನಡೆಸ್ತಾ ಇರ್ತಾರೆ. 2018ರಲ್ಲಿ ಮತ್ತು 2020ರಲ್ಲಿ ಇಬ್ಬರು ಕೂಡ ಒಬ್ಬರಾದಂತೆ ಒಬ್ಬರು ಸಾವನ್ನಪ್ತಾರೆ. ಅದಾದ ಬಳಿಕ ಈ ಬ್ಯಾಂಕ್ ಅವರಿಗೆ ಕೊಡುವಂತಹ ಮಾರ್ಟ್ಗೇಜ್ ಲೋನ್ ಏನಿದೆ ಅದನ್ನು ನಿಲ್ಲಿಸುವಂತಹ ಕೆಲಸವನ್ನು ಮಾಡುತ್ತೆ. ನಿಲ್ಲಿಸಿದಂತಹ ಬಳಿಕ ಅವರಿಗೆ ಇಂತಿಷ್ಟು ಮಾಹಿತಿಯನ್ನು ಯಾರ ಹೆಸರಿಗೆ ನಾಮಿನಿ ಮಾಡಿರ್ತಾರೆ ಅವರಿಗೆ ನೀಡುವಂಥ ಕೆಲಸವನ್ನು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮಲ್ಲೇಶ್ವರಂ ಬ್ರಾಂಚ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿರುವಂತಹ ಮ್ಯಾನೇಜರ್ ಆಗಿರುವಂಥ ಬರುಣ್ ಕುಮಾರ್ ಅವರು ಅದನ್ನು ಮಾಡುವುದನ್ನು ಬಿಟ್ಟು ವಿನಾಕಾರಣ ಅವರು ಇಲ್ಲದಿರುವಂತಹ ಮನೆಗೆ ನೋಟಿಸ್ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಅವರು ಬಂದಿಲ್ಲ ಅಂತೇಳಿ ಪೇಪರ್ ಪಬ್ಲಿಕೇಶನ್ ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈ ವೇಳೆಯಲ್ಲಿ ಸುಮಾರು 45 ಲಕ್ಷ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂತೇಳಿ ಪೇಪರ್ ಪಬ್ಲಿಕೇಶನ್ ಕೂಡ ಆಗುತ್ತೆ. ಆದರೂ ಕೂಡ ಅಲ್ಲಿ ಅಶೋಕ್ ಅವರಿಗೆ ಯಾವುದೇ ರೀತಿ ಮಾಹಿತಿ ಇರೋದಿಲ್ಲ. ಅದಾದ ನಂತರ ಕಳೆದ ವರ್ಷ ಅಂದರೆ ಇತ್ತೀಚೆಗೆ ನೋಡೋದಾದರೆ ಕಳೆದ ಡಿಸೆಂಬರಲ್ಲಿ ಮತ್ತು ಫೆಬ್ರವರಿಯಲ್ಲಿ, ಕಳೆದ ಡಿಸೆಂಬರ್ 2023 ಮತ್ತು ಇದೇ ತಿಂಗಳು ಮಾರ್ಚ್ನಲ್ಲಿ ಒಂದು ನೋಟಿಸ್ ಅಂಟಿಸುವಂಥ ಕೆಲಸನ ಅವ್ರ ಮನೆ ಮುಂದೆ ಮಾಡ್ತಾರೆ. ಈ ರೀತಿ ನೋಟಿಸ್ ಅಂಟಿಸಿದಂಥ ಸಂದರ್ಭದಲ್ಲಿ ಅವಾಗ ಬರುಣ್ ಅವರಿಗೆ ಮಾಹಿತಿ ಪಕ್ಕದ ಮನೆಯವರಿಂದ ತಿಳಿಯುತ್ತೆ. ಆಗ ತಿಳಿಯುವಂಥದ್ದು 45 ಲಕ್ಷ ಹಣವನ್ನು ಸಂಪೂರ್ಣವಾಗಿ ಬಡ್ಡಿ ಸಮೇತ ಕಟ್ಟಬೇಕು ಅಂತೇಳಿ ಸೂಚನೆ ಕೊಡುವಂಥ ಕೆಲಸ ಆಗುತ್ತೆ. ಅದರಂತೆ ಅವರು ಆ ಹಣವನ್ನು ಕೂಡ ಬ್ಯಾಂಕಿಗೆ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಬರುಣ್ ಕುಮಾರ್ ಅವರ ಸೂಚನೆಯಂತೆ ಸಂಪೂರ್ಣ ಹಣವನ್ನು ಕೂಡ ಅವರು ಡೆಪಾಸಿಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಅದಾದ ಬಳಿಕ ಆ್ಯಸ್ ಪರ್ ದ ರೂಲ್ಸ್ ಪ್ರಕಾರ ನೋಡೋದಾದರೆ ನೋ ಡ್ಯೂ ಸರ್ಟಿಫಿಕೇಟ್ ಇರ್ಬೋದು, NOCಯನ್ನು ಕೊಡುವಂಥ ಕೆಲಸವನ್ನು ಬ್ಯಾಂಕ್ ಮಾಡಬೇಕಾಗುತ್ತೆ. ಜೊತೆಗೆ ಪ್ರಾಪರ್ಟಿ ಡಾಕ್ಯುಮೆಂಟನ್ನು ವಾಪಸ್ ಕೊಡಬೇಕಾಗುತ್ತೆ. ಅದನ್ನು ಕೊಡುವುದನ್ನು ಬಿಟ್ಟು ಅಲ್ಲಿರುವಂತಹ ರೀಜನಲ್ ಮ್ಯಾನೇಜರು ಮತ್ತು ಈ ಮ್ಯಾನೇಜರ್ ಆಗಿರುವಂಥ ಬರುಣ್ ಕುಮಾರ್ ಇಬ್ಬರು ಸೇರಿಕೊಂಡು ಅದೇ ಮನೆಯನ್ನು ಬೇರೆಯವರಿಗೆ ತಾವು ಹೇಳಿದವರಿಗೆ ಮಾರಾಟ ಮಾಡಬೇಕು ಅಂತೇಳಿ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡಿದರೆ ಅನ್ನೋ ಒಂದು ಆರೋಪ ಕೇಳಿಬರ್ತಿರುವಂಥದ್ದು. ಇದರ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಮೊದಲು ಪೊಲೀಸರು FIR ಮಾಡೋದಕ್ಕೆ ಹಿಂದೇಟ್ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಪ್ರೈವೇಟ್ ಕಂಪ್ಲೇಂಟನ್ನು ದಾಖಲಿಸಿದಂಥ ಬಳಿಕ ಕೋರ್ಟ್ ನಿರ್ದೇಶನದ ಮೇರೆಗೆ ಮಲ್ಲೇಶ್ವರಂ ಪೊಲೀಸರು ಈಗ FIR ದಾಖಲಿಸಿದ್ದಾರೆ. ಆದರೆ
FIR ದಾಖಲಿಸಿದ್ರು ಕೂಡ ಬ್ಯಾಂಕ್ ಅವರ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಮಲ್ಲೇಶ್ವರಂ ಪೊಲೀಸರು ಮುಂದಾಗ್ತಿಲ್ಲ ಅನ್ನೋ ಒಂದು ಆರೋಪವನ್ನು ಈಗ ಅಶೋಕ್ ಅವರು ಮಾಡ್ತಿರುವಂಥದ್ದು. ಇದರ ಜೊತೆಗೆ ಈ ರಿವರ್ಸ್ ಮಾರ್ಟ್ಗೇಜ್ ಲೋನ್ ಇರುವಂಥದ್ದು ಹಿರಿಯ ನಾಗರಿಕರಿಗೆ ಸಹಾಯ ಆಗಲಿ ಅಂತೇಳಿ ಭಾರತ ಸರ್ಕಾರ ಜಾರಿಗೆ ತಂದಿರುವಂತಹ ಒಂದು ಹೊಸ ಸ್ಕೀಮು. ಆದರೆ ಈ ಸ್ಕೀಮನ್ನು ಈ ರೀತಿ ಬ್ಯಾಂಕ್ನ ಮ್ಯಾನೇಜರ್ಗಳು ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಅವರೀಗ ಮಾಡ್ತಿರುವಂಥದ್ದು. ವಿದೇಶಿ ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.